ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೊರಟದ್ದು ಅಂತ ಹೇಳಿದ್ರೆ ಮನೆಗೆ ಅಂತ ಹೇಳಿದ್ರೆ 4 ಮಂತ್ಸ್ ಮೇಲೆ ಮನೆಗೆ ಹೋಗೋದು. ಈಗ ಭಾರಿ ಖುಷಿಯಲ್ಲಿದ್ದಾನೆ ಹೋಗು ಅಂತೇಳಿ. ಒಟ್ಟಿಗೆ ನನ್ನ ಲಗೇಜ್ ಕೂಡ ಪ್ಯಾಕ್ ಆಗಿ ರೆಡಿ ಉಂಟು. ಓಕೆ, ಈಗ ಸರಿಯಾದ ಟೈಮ್ 5:55, ಅಂದರೆ ಹತ್ರ 6 ಗಂಟೆ ಆಗ್ತಾ ಬಂತು. ನನಗೆ ಒಂದು 9:45 ಬಸ್ ಹೊರಡುವ. ಊಟ ಎಲ್ಲ ಮಾಡಿ ಆರಾಮ್ಸೆ. ಊರಿಗೆ ಹೋಗ್ತಿದ್ಯಾ? ಹೌದು, ಬಾರಿ ಬೇಜಾರದಲ್ಲಿ ಊರಿಗೆ ಹೋಗುದಂತ ಬಾರಿ ಬೇಜಾರಲ್ಲಿ. ಎಸ್, ಪ್ಯಾಕ್ ಎಲ್ಲ ಆಯ್ತು. ಪ್ಯಾಕ್ ಅಂತ ಹೇಳಿದ್ರೆ ಪ್ಯಾಕ್ ಆಗ್ಲಾಗಿದೆ. ಹೊರಟದ್ದು ಈಗ. ಟೈಮ್ ಇವಾಗ ಒಂದು 7:15 ಆಗಿದೆ. ಊಟ ಎಲ್ಲ ಮಾಡಿ ಓಕೆ, ಹೊರಡುವ. ಬಾಯ್ ಅಖಿಲ್. ಓಕೆ, ಬಾಯ್ ಪೀಸ್. ನಾಡ್ದು 26 ಫ್ಲೈಓವರ್ ಮೇಲೆ ಹಾಕಿ, ಮಾರ್ತಲ್ಲಿ ಫ್ಲೈಓವರ್ ಮೇಲೆ ಹಾಕಿ ನೋಡಿ, ಆಚೆ ರೋಡ್ ಕ್ರಾಸ್ ಮಾಡಿ ಹೋಗೋದು. ಇಲ್ಲಿ ಮೊನ್ನೆ ನಾನು ನಿಮಗೆ KLM ಮಾಲ್ ಅಂತ ತೋರಿಸಿದ್ದೆ ನೋಡಿ. ನೈಟ್ ಹೊತ್ತಲ್ಲಿ ಹೀಗೆ ಕಾಣ್ತದೆ, ಎಷ್ಟು ಸೂಪರ್ ಕಾಣ್ತದೆ ನೋಡಿ ಹತ್ತಿರದಲ್ಲಿ ಹೀಗೆ ಕಾಣ್ತದೆ ನೋಡಿ, ಲೈಟಿಂಗ್ಸ್ ಎಲ್ಲ. ಟ್ರಾಫಿಕ್ ಆಗಿದೆ, ಮೈಕ್ ಹಾಕಲಿಲ್ಲ ನೋಡಿ. ಹೋಗುವ. ಎದುರು ಸ್ಟಾಪ್ ಉಂಟು, ಸ್ಟಾಪಿಂದ ಬಸ್ ಹಿಡ್ಕೊಂಡು ಮೆಜೆಸ್ಟಿಕ್ ಕಡೆ ಹೋಗಬೇಕು. ಈಗ PGಯಿಂದ ಬಸ್ ಸ್ಟಾಪಿಗೆ ಬಂದಿತ್ತು. ಆಗ ನಾನು ಅರ್ಧ ಜೀವ ಹೋದಾಗಿದೆ. ಅಷ್ಟು ಭಾರ ಉಂಟು ಬ್ಯಾಗ್ 2. ಒಂದು 14 ದಿವಸಕ್ಕೆ ಹೋಗುವಷ್ಟು ಲಗೇಜ್ ಇಟ್ಕೊಂಡು ಹೊರಟಿದ್ದಾನೆ. ಭಯಂಕರ ಭಾರ ಉಂಟು. ವೇಟಿಂಗ್ ಫಾರ್ ಬಸ್, ಇನ್ನು ಬರ್ತಾ ಇಲ್ಲ, ಬರಬೇಕಷ್ಟೇ. ಬಸ್ಸಿಗೆ ವೆಯ್ಟ್ ಮಾಡುವಾಗ ನಮ್ಮ ಬಸ್ ಸ್ಟ್ಯಾಂಡಿನೆದಿರುವ ಏರಿಯಾವನ್ನೊಮ್ಮೆ ಕಣ್ಣು ಹಾಯಿಸಿ ನೋಡಿ. ಓಕೆ, ಫೈನಲಿ ಬಸ್ ಬಂತು. ಮೆಜೆಸ್ಟಿಕ್ ಹೋಗುದು ಅಥವಾ ಮೆಜೆಸ್ಟಿಕ್ಗೆ ಬಂದು ರೀಚ್ ಆಯಿತು. ಹೆವಿ ಟ್ರಾಫಿಕ್ ಉಂಟಾಯ್ತಾ. ಫೈನಲಿ BMTC ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದೆ. ಓಕೆ, ಇಲ್ಲೇ ಜಸ್ಟ್ ಆಪೋಸಿಟಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಉಂಟು, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಿ ನಾನು ಬಸ್ಸಿಗೆ ವೆಯ್ಟ್ ಮಾಡಬೇಕು. ರೋಡ್ ಕ್ರಾಸ್ ಮಾಡಲಿಕ್ಕೆ ಕಾಣ್ತಾ ಉಂಟಲ್ಲ, ಅಲ್ಲಿವರೆಗೂ ಹೋಗಬೇಕು. ಅದು ಟರ್ಮಿನಲ್ 1, ನಮ್ದಿಲ್ಲಿ ಟರ್ಮಿನಲ್ 2. ನಮಗೆ ಎಲ್ಲಿರೋದು ಬಸ್ಸು, ಎಲ್ಲಿಗೆ ಹೋಗಬೇಕು. ಫೈನಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಇದು ನಮ್ಮ ಸುಳ್ಯ ಕಡೆ ಹೋಗುವ ಸ್ಟಾಪ್ ನೋಡಿಲಿ, ಕಾಣ್ತಾ ಉಂಟಲ್ಲ, ಸುಳ್ಯ ಪ್ಲಾಟ್ಫಾರ್ಮ್ 2 ಅಲ್ಲಿ. ಇಲ್ಲಿ ಸ್ಲೀಪರ್ ಬಸ್ ಬರ್ತದೆ. ಇದಕ್ಕೆ ಸ್ಲೀಪರ್ ಬಸ್ ಉಂಟಾ ಗೊತ್ತಿಲ್ಲ, ನನ್ನ ಟೈಮ್ ಇನ್ನೂ ಆಗಲಿಲ್ಲ. ಜಸ್ಟ್ 9:15 ಆದಷ್ಟೇ. ಇನ್ನೂ ಅರ್ಧ ಗಂಟೆ 3/4 ಗಂಟೆ ಉಂಟು. ಬಸ್ ಬರಲಿ ಅಂತ ಕಾಯ್ತಾ ಇರುವಾಗ ಒಂದು ವಿಷಯ ಆಗಿದೆ. ಟ್ಯಾಂಕರ್ ತುಂಬಿ ಹೋಗಿದೆ. ಇದು ಇಷ್ಟವರೆಗೆ ಆಗ್ತಿರಲಿಲ್ಲ. ಈಚಿಂದ ಬರೋಗೆಲ್ಲ ಖಾಲಿ ಮಾಡಿ ಬಂದಿದೆ ಟ್ಯಾಂಕರನ್ನು. ಏನು ಗೊತ್ತಿಲ್ಲ, ಬಸ್ಸಿಗೆ ಹತ್ತದಾನೆ ಅಂತ ಹೇಳುವಾಗ ಯಾವಾಗಲೂ ಹಾಗೆ ಟ್ಯಾಂಕರ್ ಫುಲ್ ಆಗೋದು. ಅಯ್ಯೋ, ಒಂದು 2 ಸತಿ ಆದರೂ ಹೋಗಲೇಬೇಕು. ಈಗಲೇ ಹೋಗೋದಾ ಇಲ್ಲ ಬಸ್ ಬಂದ ನಂತರ ಬಸ್ ಹತ್ತಿದ ಮೇಲೆ ಹೋಗೋದಾ ಅಂತ ಮಂಡೆ ಬಿಸಾಗಿದೆ ಈಗ. ಫೈನಲಿ ಬಸ್ಸಲ್ಲಿ ಬಂದು ಕೂತಿದ್ದಾನೆ. ಇನ್ನು ಒಂದು ನಿದ್ರೆ. ಓಕೆ, ಸಿಗುವ ಬೆಳಿಗ್ಗೆ. ಗುಡ್ ನೈಟ್. ಫೈನಲಿ ಊರಿಗೆ ಒಂದು ರೀಚ್ ಆದೆ. ಫಸ್ಟಿಗೆ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆದು 5:45. ಫೈನಲಿ ಊರಿಗೆ ಬಂದು ರೀಚ್ ಆದೆ. ಊರಿಗೆ ಬಂದಿದೆ ಅಂತ ಖುಷಿಯೇ ಬೇರೆ. ಇವಾಗ ವೆಯ್ಟಿಂಗ್, ಅಮ್ಮನಿಗೆ ವೆಯ್ಟಿಂಗ್. ಗಾಡಿಯಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಕಾಲ್ ಮಾಡಿದಷ್ಟೇ, ಬರಬೇಕಷ್ಟೇ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಮನೆಗೆ ಹೋಗುದು. ಹೋಯ್ತು ರೈಪ್ಪಲೋದಾಗ ಹೋಯ್ತು, ಆಚೆಗೆ ಸೀದಾ ಬಂತು. ಬಾ. ಹೌದಾ? ಅದೇ ಸೀದಾ ರೈಪ್ಪಲೋದಾಗ ಸ್ವಿಂಗ್ ಹೋದಿ. ಹೌದಾ? ಎಸ್ ಬಂದರು ನೋಡಿ. ಇದು ನಮ್ಮ ಮಾಮ್ಸ್
ಮಾಮ್ಸ್ ಅಮ್ಮ ಚಳಿಯಲ್ಲಿ ಅಲ್ಲಿ ಸರಿ ನಡಿ ಮನೇಲಿ ಹೋಗಿ ಮಾತಾಡುವ ಆಗ್ತಿಲ್ಲ ನಂಗೆ ಕೂಡ ಚಳಿಯಲ್ಲಿ ಏನೋ ಚಳಿ ನಂಗೆ ಅಷ್ಟು ಚಳಿ ಇಲ್ಲ ಬಸ್ ನಿಂತ್ಕೊಂಡು ಹೋಗಿ ಗೊತ್ತಿಲ್ವೇ ಲೆಸ್ಕೋ ಮಾಡ್ಕೊಂಡು ಹೋಗೋ ಇಲ್ಲ ಫೈನಲಿ ಬಂದು ರೀಚ್ ಆದೆವು ಕಾಣೋದಿಲ್ಲ ಇದು ಕಾಣೋದಿಲ್ಲ ಇವಳು ಶುರು ಆಯ್ತು ಲಗೇಜ್ ಹೊತ್ತುಕೊಂಡು ಬರ್ಲಿಕ್ಕೆ ನೋಡಿ ಯಾರನ್ನು ಇಟ್ಟುಕೊಂಡದಂತ ನಾವು ಅಲ್ಲ ಮಗ ಹೊತ್ತುಕೊಂಡು ಹೋಗ್ಬೇಕು ಅಮ್ಮ ಕೈಯಲ್ಲಿ ಮಗ ಲಗೇಜ್ ಓದಿಸ್ತಾನೆ ಬೇಕಂತ ಮಗ ಈ ಪ್ರಾಯದಲ್ಲಿ ಅಮ್ಮನ ಕೈಯಲ್ಲಿ ಗುರಿಸಿ ಹೆಂಗಲ್ಲ ಬೇಕಂತ ಮಗ ನನ್ನ ಮಗನ್ ನೋಡಿ ಕಾಣ್ತಾ ಉಂಟಾ ಕರಿ ಗೊತ್ತಾಯ್ತು ನೋಡಿ ಅದಕ್ಕೆ ಗೊತ್ತಾಯ್ತು ಹಾಗೆ ಗುಂಡು ಗುಂಡು ಹೌದು ಸಾಕಲ್ಲ ಬೆಳಿಗ್ಗೆ ಬೇಗ ಬಂದ ಕಾರಣ ಮಲಗಿ ಎದ್ದಷ್ಟೇ ಈಗ ಮಲಗಿ ಎದ್ದು ನೋಡುವ ತಿಂಡಿಗೆ ಎಂತೆಲ್ಲ ಉಂಟು ಅಂತ ಹೇಳಿಕೊಂಡು ನೋಡಿ ಇದು ನನ್ನ ತಮ್ಮ ಎಲ್ಲರೂ ಮೊನ್ನೆಲ್ಲ ಕೇಳ್ತಿದ್ರಿ ಓಕೆ ಎಲ್ಲರೂ ಹೇಳಿರೋ ಹಾಗೆಲ್ಲ ಒಂದು 2-3 ಜನ ಕೇಳಿದ್ರು ನನ್ನೊಟ್ಟಿಗೆ ಚಿಂತೆಯಲ್ಲಿ ಕಾಣುದಿಲ್ಲ ಅಂತ ಹೇಳಿಕೊಂಡು ನೋಡಿಕೊಳ್ಳಿ ಇಲ್ಲಿ ಮಲಗಿಕೊಂಡು ನೆಲದಲ್ಲಿ ಇದ್ದಾನೆ ಕಂಡಲ್ಲ ಬಾಯ್ ಮತ್ತೆ ಇದು ನಮ್ಮ ತಂಗಿ ಮಗಳು ಓಕೆ ಇದು ನಮ್ಮ ಮಗಳು ಮತ್ತು ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಈಗ ನಾವು ಕಿಚನಲ್ಲಿ ಎಂತ ಉಂಟು ಅಂತ ನೋಡುವ ಎಂತ ಮಾಡಿದ್ದಾರೆ ಅಮ್ಮಲ್ಲ ಅಮ್ಮಂತ ಕರೆಯೋದು ಇಲ್ಲ ಜಾಸ್ತಿ ಅಕ್ಕಂತ ಕರೆಯೋದು ತಿಂಡಿ ನೋಡಲಿಕ್ಕೆ ಬಂದದ್ದು ಅಪ್ಪದಿಟ್ಟು ಅಂತ ಹೇಳಿದ್ರೆ ನೀನು ಅಪ್ಪದಿಟ್ಟು ಮಾಡಿದ್ದು ಅಪ್ಪದಿಟ್ಟು ಚಂದ ಆಗ್ಲಿಲ್ಲ ನೋಡಿ ಅಪ್ಪದಿಟ್ಟು ಹೀಗೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ದೋಸೆ ಮಾಡಿಟ್ಟು ದೋಸೆ ಹೀಗೆ ಇಟ್ಟಿದ್ದಾರೆ ಈಗ ನೋಡುವಾಗ ಇಲ್ಲಿ ಇಡ್ಲಿಗೆ ಗತಿಯಾಗಿದೆಲ್ಲ ಮನೆಗೆ ಭೂಪಟದಾಗಿ ಇಡ್ಲಿ ಮಾಡಿ ಇಟ್ಟಿದ್ದೇನೆ 4 ಇಡ್ಲಿ ಹೋಯ್ದದ್ದು ಒಂದಾಗಿದೆ ನೋಡಿ ಇಲ್ಲಿ ಈ ಟೈಪು ಈ ತರದ ಇಡ್ಲಿ ಈ ತರದ ಅಪ್ಪದಿಟ್ಟು ನಾನು ಫಸ್ಟ್ ಟೈಮ್ ಮಾಡುದು ಮಾರ್ರೆ ಎಂತ ಇದು ಇಡ್ಲಿ ಆದ್ರೆ ಚಂದ ಆಗ್ಬೇಕಲ್ಲ ಎಲ್ಲ ಇಡ್ಲಿ ಹೀಗೆ ಉಬ್ಬಿ ಬರ್ತದೆ ಇದು ಒಳಗೋಗಿದೆ ಎಂತ ಇಡ್ಲಿ ಇದು ಈ ತರ ಇಡ್ಲಿ ಅದು ಅಷ್ಟು ಚಂದ ಹಿಟ್ಟು ಇದು ಬಂದಿದೆ ಇದು ಸ್ಮೂತ್ ಆಗಿದೆ ಎಲ್ಲ ಆಗಿದೆ ಈ ತರ ನಂಗೆ ಗೊತ್ತಿಲ್ಲ ಇದು ಎಂತ ಅಂತ ಹೀಗೆಲ್ಲ ಆಗ್ತದ ನಾನು ಬಂದು ಕಡ್ತದ ಅದು ನನಗೆ ಮತ್ತೆ ಅಲ್ಲ ನನಗೇನೆ ಕೋಪ ಬರ್ತಾ ಉಂಟು ಎಂತ ಒಂದು ಈ ತರ ಆದ್ದು ಅಂತ ಹೇಳಿದ್ರೆ ಹೀಗೆ ಆಗ್ತದೆ ಇಡ್ಲಿ ಮೇಲೆ ಉಬ್ಬಿ ಬರೋದು ಬಿಟ್ಟು ಒಳಗೆ ಹೋಗ್ತದ ಟುಸ್ಕ ಅಂತೇಳಿ ಗೊತ್ತಿಲ್ವೇ ನಾನು ಹೋಟ್ಲಿಂದ ತರ್ಬೇಕಷ್ಟೇ ನಂಗೆ ಇದು ಚಂದ ಆಗ್ತಿಲ್ಲ ಅಲ್ಲಣ್ಣ ನಾನು ಬಂದ ಲೆಕ್ಕದಲ್ಲಿ ನಾನು ಹೋಟ್ಲಿಂದ ಅದು ಅವನ ಮಗ ಲೆಕ್ಕದಲ್ಲಿ ಮಗ ಹೋಟ್ಲಿಂದ ತರ್ತಾನಂತೆ ಇದು ಇಡ್ಲಿ ಇದು ಚಂದಲ್ಲ ಇದು ಚಂದಲ್ಲ ಅದು ಚಂದಲ್ಲ ತಿನ್ಬೇಕಲ್ಲ ಬೆಳಿಗ್ಗೆ ಚಂದ ಹಾಗೆ ಅವನ ಲೆಕ್ಕದಲ್ಲಿ ಅವನು ಕರ್ಕೊಂಡು ಹೋಗ್ತಾನಂತೆ ಅಲ್ಲಣ್ಣ ಮಾತೆ ಬರುದಿಲ್ಲ ಅವನಿಗೆ ಕೂಗ್ತಾ ಇದ್ದಾನೆ ಬಾಸಿಲ್ಲದಾನಿಗೆ ಕ್ಯಾಮರಾ ಹಿಂದೆ ಕಾಣ್ತಿಲ್ಲ ಯಾರಿಗೂ ಗೊತ್ತಾಗ್ಬಾರ್ದಲ್ಲ ಅಂತ ಇದು ಅಮ್ಮ ಗೊತ್ತುಂಟಲ್ಲ ಬೇಕಾ ಗೊತ್ತುಂಟು ಅಮ್ಮ ಅಂತ ಎಲ್ಲರಿಗೂ ಕೂಡ ಗೊತ್ತುಂಟು ನಾನು ಅಕ್ಕ ಅಂತ ಕರೀದು ಯಾಕೆ ಅಂತ ಹೇಳಕ್ಕ ನೀನ್ ಯಾಕೆ ಇವನು ನನ್ನನ್ನು ಪರಿಚಯ ಮಾಡಿದ್ದಾನೆ ನನ್ನ ಅಮ್ಮ ಅಂತ ಊರಿಡೀ ನಾನು ನನ್ನ ಮಗ ಬಂದ ಅಂತ ಹೇಳಿ ಪಬ್ಲಿಕ್ ಮಾಡಿದ್ದೇನೆ ಇವನು ಈಗ ಬಂದುಕೊಂಡಿದ್ದು ನನ್ನ ವಿಡಿಯೋದಲ್ಲಿ ಪರಿಚಯ ಮಾಡ್ಬೇಕು ಮೊನ್ನೆ ವಿಡಿಯೋ ಮಾಡಿಕೊಂಡು ಈಗ ಬಸ್ಸಲ್ಲಿ ಬಂದುಕೊಂಡು ನನ್ನನ್ನು ಪರಿಚಯ ಮಾಡಿಸ್ತಿದ್ದಾರೆ ಅಕ್ಕ ಅಂತ ಕರೀದ ಅಕ್ಕ ಕರೀದ ಎಂತಕ್ಕೆ ಹೇಳಿದ್ರೆ ಚಿಕ್ಕದಿರುವಾಗ ನಾವು ಒಂದು ಕಡೆ ರೂಮ್ ಅಲ್ಲಿ ಇದ್ದೆವು ಅಲ್ಲಿ ಅವರ ರೂಮಿನ ಓನರ್ ಪುಳ್ಳಿ ಮೊಮ್ಮಗ ಇದ್ದ ಅವನು ಇದು ನನ್ನನ್ನು ಬಂದುಕೊಂಡು ಅಕ್ಕ ಅಕ್ಕ ಅಂತ ಕರೀದು ಇವನ ಏಜಿನವನೇ ಅವನು ಕೂಡ ಇವನ ಏಜಿನವನೇ ಅಕ್ಕ ಅಂತ ಕರಿತಿದ್ದ ಹಾಗೆ ಇವನು ಕೂಡ ಅವನೊಟ್ಟಿಗೆ ಸೇರಿಕೊಂಡು ನನ್ನನ್ನು ಅಕ್ಕ ಅಂತ ಕರೀದ ಆಗ ಖುಷಿ ಆಗ್ತಿತ್ತು ಸಣ್ಣ ಕೊಂಚ ಮಾಡಿ ಅಕ್ಕ ಅಂತ ಕರೀದಲ್ಲ ಹಾಗೆ ಕರೆದು ಅದು ಕಂಟಿನ್ಯೂ ಆಯ್ತು ಈಗಲೂ ಅಕ್ಕ ಅಂತಲೇ ಕರೆಯುದು ಮತ್ತೆ ಈಗ ಹೋದಲ್ಲಿ ಕೂಡ ಹಾಗೆ ನೀವು ನನ್ನ ತಮ್ಮ ಅಂತಲೇ ಹೇಳುದು ಕೂಡ ಆ ಮಗಂತ ಯಾರು ಕೂಡ ಹೇಳುದಿಲ್ಲ ಅದು ನಿಮ್ಮ ಖುಷಿಗೆ ಅವನಿಗೊಂದು ಖುಷಿ ಆಗ್ಬೇಕು ಅಂದ್ರೆ ಹೇಗೆ ಹೇಳುದು ನೋಡುವಾಗ ಅಣ್ಣ ತಮ್ಮ ಅಂತ ಆಗ್ತದಲ್ಲ ಅಣ್ಣ ತಮ್ಮ ಅಲ್ಲ ಅಣ್ಣ ತಮ್ಮ
ಅಕ್ಕ ತಮ್ಮನಾಗೆ ಕಾಣ್ತಲ್ಲ ಸ್ವಲ್ಪ ಆಗ ಏಜ್ ಕೂಡ ಕಮ್ಮಿ ಆದವರ ಕಾಣ್ತಲ್ಲ ಹಾಗೆ ಗೊತ್ತಾಗುದಿಲ್ಲ. ಹೋದಲ್ಲಿ ನಾವು ಹಾಗೇನೆ ಮೇಂಟೈನ್ ಮಾಡ್ತೇವೆ ಅಲ್ಲ. ಆದ್ರೆ ವಿಡಿಯೋದಲ್ಲಿ ಹೇಳಿ ಹೇಳಿ ಎಲ್ಲರಿಗೂ ಗೊತ್ತುಂಟು. ವಿಡಿಯೋದಲ್ಲಿ ಕೂಡ ಕೆಲವರೆಲ್ಲ ಕೇಳ್ತಾರೆ, ನಿನ್ನ ಮಗನು ಹೋದಲ್ಲಿ ಈಗ ನನ್ನ ಮಗ ನಿನ್ ಗೊತ್ತೇ ಅಂತ ಹೇಳ್ತಾರೆ. ಆಗೊಂಥರ ಖುಷಿ ಆಗ್ತದೆ ಮಾತ್ರ ಮನಸ್ಸಲ್ಲದ್ದು. ಏಜ್ ಆಗ್ತಾ ಬಂತು ಕೊರಗುಂಟು ಆದ್ರೆ ಏನ್ ಮಾಡುದಲ್ಲ, ಅದು ಇದ್ದದ್ದಲ್ಲ ಅಲ್ಲ. ನಂಗೆ ಬಚ್ಚಿ ಯಾಕಂತ ನಾನು ಆಗಂದ ಅದು ಕೆಳಗೆ ನಾನು ಹೀಗೆ ಅವರ ಹೈಟಿಗೆ ಬರ್ಲಿಕ್ಕೆ ನಾನು ಹೀಗೆ ನಂಗೆ ಹೀಗೆ ಇಷ್ಟ ಇದೆ. ಖುಷಿ ಮಾತ್ರ ಇವತ್ತು ಖುಷಿ ಮಾತ್ರ. ಎಂತಕ್ಕೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಜಾತ್ರೆ ಬಂತು, ನಾವು ಜಾತ್ರೆ ಕಾಯ್ತಾ ಇರ್ತೇವೆ. ಇದೊಂದು ಇವನು ಬಂದ ಮಾರಿ, ಹಾಗೆ ಖುಷಿ, ಎರಡು ಖುಷಿ ಹಾಗೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾನು ಎಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಇನ್ನು ಸ್ವಲ್ಪ ಕಂಟಿನ್ಯೂಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ದಿವಸ ಮನೇಲಿದ್ದಾನಲ್ಲ, ಪುರ್ಸೋತಲ್ಲಿದ್ದಾನೆ. ಹಾಗೆ ಮಡಿಯಲ್ಲಿ ಇವತ್ತಿನ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಾನೆ ಹೇಳಿದಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಐಕನ್ ಒತ್ತಬೇಕು. ಬೆಲ್ ಐಕನ್ ಒತ್ತಿ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.